ಇತ್ತೀಚೆಗೆ ನಮ್ಮ ದೇಶದಲ್ಲಿ ಜಿರಳೆಗಳ ಸಂಖ್ಯೆ ಜಾಸ್ತಿ ಆಗಿದೆಯಾ? ಅಷ್ಟಕ್ಕೂ ಈ ಜಿರಳೆಗಳು ರೋಡಿಗಿಳಿದು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ? ಕೆಲವು ಜನ ಈ ಜಿರಳೆಗಳಿಂದ ನಮ್ಮ ದೇಶಕ್ಕೆ ತುಂಬಾನೇ ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವು ಜನ ಈ ಜಿರಳೆಗಳೆಲ್ಲ ಊಸರವಳ್ಳಿ ಆಟ ಆಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅಷ್ಟಕ್ಕೂ ಈ ಜಿರಳೆಗಳು ಒಳ್ಳೆವಾ ಅಥವಾ ಕೆಟ್ಟವಾ? ಕಾಕ್ರೋಚ್ ಜನತಾ ಪಾರ್ಟಿ ಇದು ರೀಸೆಂಟ್ ಆಗಿ ಇಡೀ ಸೋಷಿಯಲ್ ಮೀಡಿಯಾವನ್ನೇ ಶೇಕ್ ಮಾಡಿರುವಂತ ಒಂದು ಆನ್ಲೈನ್ ಮೂವ್ಮೆಂಟ್ ಆಗಿದೆ. ಆದರೆ ಇವರು ರೀಸೆಂಟ್ ಆಗಿ ದೆಹಲಿಯ ರಸ್ತೆಗಳ ಮೇಲೆ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ತುಂಬಾ ವಿಚಿತ್ರವಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ಇವು ನೋಡೋದಕ್ಕೆ ಒಂಥರ ವಿಚಿತ್ರವಾಗಿದ್ರು ಇದರ ಹಿಂದೆ ಇಡೀ ಇಂಟರ್ನೆಟ್ ಜಗತ್ತನ್ನೇ ಶೇಕ್ ಮಾಡುವಂತ ಒಂದು ದೊಡ್ಡ ಮಿಸ್ಟ್ರಿನೇ ಇದೆ. ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಆಗಲಿ ಅಷ್ಟು ಬೇಗ ವೈರಲ್ ಆಗಲ್ಲ. ಆದರೆ ಈ ಕಾಕ್ರೋಚಸ್ ಟೀಮ್ಗೆ ತುಂಬ ಚೆನ್ನಾಗಿ ಗೊತ್ತು ಇವತ್ತಿನ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು, ಈ ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ ಹೇಗೆ ಕೆಲಸ ಮಾಡುತ್ತೆ ಅಂತ. ನಾರ್ಮಲ್ ಆಗಿ ಇಂದಿನ ಕಾಲದ ರೀತಿ ಕೈಯಲ್ಲಿ ಬ್ಯಾನರ್ ಪೋಸ್ಟ್ಗಳನ್ನು ಹಿಡ್ಕೊಂಡು 100-200 ಜನ ಸೇರಿಕೊಂಡು ತುಂಬ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ಅಂಥ ಫೋಟೋಸ್ ಆ್ಯಂಡ್ ವೀಡಿಯೋಸ್ಗೆ ಜಾಸ್ತಿ ಅಟೆನ್ಷನ್ ಬರಲ್ಲ. ಅಂದರೆ ಇಂಥ ಫೋಟೋಸ್ ಆ್ಯಂಡ್ ವೀಡಿಯೋಸ್ಗೆ ಜಾಸ್ತಿ ಲೈಕ್ಸ್ ಆಗಲಿ, ಶೇರ್ಸ್ ಆಗಲಿ, ಕಾಮೆಂಟ್ಸ್ ಆಗಲಿ ಬರಲ್ಲ. ಸೊ ಇದನ್ನು ಆಲ್ಗರಿದಮ್ ಕೂಡ ಜಾಸ್ತಿ ಜನಕ್ಕೆ ಪುಷ್ ಮಾಡಲ್ಲ. ಆದರೆ ಇದೇ ಪ್ರತಿಭಟನೆಯನ್ನು ಬಟ್ಟೆ ಬಿಚ್ಕೊಂಡು ಅಥವಾ ಕಪ್ಪು ಮಸಿಯನ್ನು ಹಚ್ಕೊಂಡು ಅಥವಾ ಇವ್ರ ಥರ ಜಿರಳೆ ಫೇಸ್ ಮಾಸ್ಕನ್ನು ಹಾಕ್ಕೊಂಡು ಪ್ರತಿಭಟನೆ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬೇಗನೆ ವೈರಲ್ ಆಗುತ್ತೆ. ಆ್ಯಂಡ್ ಪ್ರೆಸೆಂಟಿಗೆ CJP ಮಾಡ್ತಾ ಇರೋದು ಕೂಡ ಅದನ್ನೇ. ಅಂದರೆ ಈ ಥರ ವಿಚಿತ್ರವಾಗಿ ಪ್ರತಿಭಟನೆ ಮಾಡೋದ್ರಿಂದ ನೋಡುವಂಥ ಜನರಿಗೆ ಅರೆ ಇದೇನು ಒಂಥರ ವಿಚಿತ್ರವಾಗಿದೆಯಲ್ಲ ಅಂತ ಅಂದ್ಕೊಂಡು ಆ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನರು ಪೂರ್ತಿ ನೋಡ್ಲಿ ಅಂತಾನೆ ಕಾಯ್ತಾ ಇರುವಂಥ ಆಲ್ಗರಿದಮ್ ಇದನ್ನೇ ವೈರಲ್ ಕಂಟೆಂಟ್ ಅಂತ ಅಂದ್ಕೊಂಡು ಲಕ್ಷಾಂತರ ಜನಕ್ಕೆ ತಾನೇ ಪುಷ್ ಮಾಡಿ ಇದನ್ನ ವೈರಲ್ ಆಗೋ ಥರ ಮಾಡುತ್ತೆ. ಅದಕ್ಕೆ ಇವತ್ತು ಈ ಜಿರಳೆಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಆದರೆ ಈ ಜಿರಳೆಗಳನ್ನ ಫೇಮಸ್ ಮಾಡಿರುವಂಥ ಈ ಪ್ರತಿಭಟನೆ ಹಿಂದೆ ಇರುವಂಥ ಆ್ಯಂಡ್ ಅಮಾಯಕ ಜಂಜಿ ಯುವಕರನ್ನ ರೋಡ್ಗೆ ಇಳಿಸಿರುವಂಥ ಆ್ಯಂಡ್ ಈ ವ್ಯವಸ್ಥೆ ವಿರುದ್ಧ ಸಾಮಾನ್ಯ ಜನರನ್ನ ಎತ್ತಿ ಕಟ್ತಾ ಇರುವಂಥ ಆ ಮಾಸ್ಟರ್ ಮೈಂಡ್ ಯಾರು ಅಂತ ನಿಮ್ಗೆ ಗೊತ್ತಾ? ಅವನ ಹೆಸರು ಅಭಿಜಿತ್ ದೀಪ್ಗೆ. ಫಸ್ಟ್ ಆಫ್ ಆಲ್ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಇವನು ಯಾರು, ಇವನ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಏನು ಅಂತ ಗೊತ್ತಾದರೆ ನೀವೇ ಒಂಥರ ಶಾಕ್ ಆಗ್ತೀರಾ. ಇವನು ಮಹಾರಾಷ್ಟ್ರದ ಔರಂಗಾಬಾದ್ ಮೂಲದವನು. ಇವನು ಪುಣೆಯಲ್ಲಿ ತನ್ನ ಜರ್ನಲಿಸಮನ್ನು ಮುಗಿಸ್ಕೊಂಡಿದ್ದಾನೆ. ನಂತರ ಅಮೆರಿಕದ ಒನ್ ಆಫ್ ದಿ ಫೇಮಸ್ ಯೂನಿವರ್ಸಿಟಿಯಾದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಇನ್ ಪಬ್ಲಿಕ್ ರಿಲೇಷನ್ ಅನ್ನೋ ಕೋರ್ಸನ್ನು ಮುಗಿಸಿದ್ದಾನೆ. ಅಂದರೆ ಇವನು ಜನರ ಮನಸ್ಥಿತಿಯನ್ನು ಡಿಜಿಟಲ್ ಮೀಡಿಯಾದಲ್ಲಿ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಅನ್ನು ತಗೊಂಡಿದ್ದಾನೆ. ಅಂದರೆ ಇವನು ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಸಿದ್ಧಾಂತವನ್ನ ಜನರ ತಲೆಗೆ ಹೇಗೆ ತುಂಬಬೇಕು ಅನ್ನೋದ್ರ ಬಗ್ಗೆ ಅಮೆರಿಕದಲ್ಲಿ ರಿಸರ್ಚ್ ಮಾಡಿ ಬಂದಂತ ಒಬ್ಬ ಸೈಕಾಲಜಿಕಲ್ ಸ್ಟ್ರಾಟಜಿಸ್ಟ್ ಇವನು. ಅಂದರೆ ಇವನಿಗೆ ಒಂದು ಸುಳ್ಳನ್ನಾಗ್ಲಿ ಅಥವಾ ಸತ್ಯವನ್ನಾಗ್ಲಿ ಜನರ ತಲೆಗೆ ತುಂಬೋದು ಇವನಿಗೆ ತುಂಬಾ ಈಸಿ. ಆ್ಯಂಡ್ ಇವನು ಅಮೆರಿಕಕ್ಕೆ ಹೋಗೋದಕ್ಕಿಂತ ಮುಂಚೆ ಅಂದರೆ 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಟೀಮ್ನಲ್ಲಿ ವರ್ಕ್ ಮಾಡ್ತಾ ಇದ್ದ. ಆದರೆ ಇವತ್ತಿವನು ತನ್ನ ರಾಜಕೀಯದ ಅನುಭವ ಆ್ಯಂಡ್ ಅಮೆರಿಕದ ವಿದ್ಯಾಭ್ಯಾಸ ಎರಡನ್ನೂ ಯೂಸ್ ಮಾಡಿಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರಲ್ಲಿ ಜಂಜಿ ಯುವಕರಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇವನು ಹಿಂದೆ ಟ್ವಿಟರ್ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದು ನೋಡಿದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ರೀತಿ ಕಾಂಟ್ರವರ್ಷಿಯಲ್ ಟ್ವೀಟ್ಗಳನ್ನು ಮಾಡ್ತಾ ಇದ್ದ. ಇದರಲ್ಲಿ ಫಸ್ಟ್ ಒನ್ ಆರ್ಟಿಕಲ್ 370 ಕಾಶ್ಮೀರದಿಂದ ಕಿತ್ತು ಹಾಕಿದಾಗ. ಅದಕ್ಕಿಂತ ಮುಂಚೆಯಲ್ಲಿ ರ್ಯಾಡಿಕಲ್ಸ್ ನಾಯಕರಿದ್ದರು. ಎಲ್ಲಿ ನೋಡಿದ್ರು ಪಾಕಿಸ್ತಾನದ ಜೆಂಡಾಗಳು ಹಾರಾಡ್ತಾ ಇದ್ವು. ಕಲ್ಲು ತೂರಾಟ, ವರ್ಷದಲ್ಲಿ 100 ದಿನ ಬಂದ್ಗಳಾಗ್ತಾ ಇದ್ವು. ಆದರೆ ಇವತ್ತು ಈ ಆರ್ಟಿಕಲ್ 370 ಕಿತ್ತು ಹಾಕಿದ ಮೇಲೆ ಈ ಕಾಶ್ಮೀರದಲ್ಲಿ ಇದೆಲ್ಲ ಸಂಪೂರ್ಣವಾಗಿ ನಿಂತು ಹೋಗಿದೆ. ಆ್ಯಂಡ್ ಕಾಶ್ಮೀರ ಈಗ ನಿಧಾನವಾಗಿ ಡೆವಲಪ್ ಆಗ್ತಾ ಇದೆ. ಒಂದು ವೇಳೆ ನಿಮ್ಗೇನಾದರೂ ಡೌಟ್ ಇದ್ರೆ 2019ಕ್ಕಿಂತ ಮುಂಚೆ ಈ ಕಾಶ್ಮೀರ ಹೇಗಿತ್ತು ಆ್ಯಂಡ್ 2019ರ ನಂತರ ಈ ಕಾಶ್ಮೀರ ಹೇಗಿದೆ ಅಂತ ಒಂದ್ಸರಿ ಕಂಪೇರ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆದರೆ ಈ ಪುಣ್ಯಾತ್ಮ ಈ ಆರ್ಟಿಕಲ್ 370 ರದ್ದು ಮಾಡಿದ ಮೇಲೆ ಇದರ ವಿರುದ್ಧ ಹೋರಾಟ ಮಾಡ್ತಾನೆ. ಬೇಕಿದ್ರೆ ನೀವೇ ಒಂದ್ಸಲ ಈ ಟ್ವೀಟ್ನ ನೋಡಿ. ನೀಡ್ ಟು ಸ್ಟ್ಯಾಂಡ್ ವಿತ್ ಕಾಶ್ಮೀರ್, ಟುಡೇ ಇಟ್ಸ್ ಕಾಶ್ಮೀರ್, ಟುಮಾರೋ ಇಟ್ ಕ್ಯಾನ್ ಬಿ ಯುವರ್ ಸ್ಟೇಟ್. ಅಂದರೆ ಇದರ ಅರ್ಥ ಇವತ್ತು ಕಾಶ್ಮೀರಕ್ಕೆ ಆಗ್ತಾ ಇರೋದೇ ನಾಳೆ ದೇಶದಾದ್ಯಂತ ಆಗುತ್ತೆ. ಅದಕ್ಕೆ ನೀವೆಲ್ಲ ಇದರ ವಿರುದ್ಧ ಹೋರಾಟ ಮಾಡಿ ಅಂತ ಸಾಮಾನ್ಯ ಜನರನ್ನ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದ. ಆ್ಯಂಡ್ ಅಷ್ಟೇ ಅಲ್ಲ, 2021ರಲ್ಲಿ ಅಂದರೆ ಕರೋನಾ 2ನೇ ಅಲೆಯ ಟೈಮಲ್ಲಿ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದ ಬಗ್ಗೆ ಇವನು ಏನಂತ ಟ್ವೀಟ್ ಮಾಡಿದ್ದ ಅಂದರೆ, ಕುಂಭಮೇಳವೇ ದೇಶದಲ್ಲಿ ಕರೋನಾ ಸ್ಪ್ರೆಡ್ ಆಗೋದಕ್ಕೆ ಮೇನ್ ರೀಸನ್. ಹಿಂದೂಗಳೆಲ್ಲ ತಮ್ಮ ಮೂಢನಂಬಿಕೆಯಿಂದ
ಇಲ್ಲಿ ಹೋಗಿ ಸೇರ್ತಾ ಇದ್ದಾರೆ ಅಂತ ಟ್ವೀಟ್ ಮಾಡಿದ್ದ. ಆ್ಯಂಡ್ ಇದೇ ಕರೋನಾ ಆರಂಭದ ದಿನಗಳಲ್ಲಿ ಅಂದರೆ 2020ರಲ್ಲಿ ಮುಸ್ಲಿಂ ದೇಶಗಳ ಧರ್ಮ ಪ್ರಚಾರಕರು ಆ್ಯಂಡ್ ನಮ್ಮ ದೇಶದ ಮುಸ್ಲಿಮರು ಸೇರಿಕೊಂಡು ಒಂದು ಧಾರ್ಮಿಕ ಸಭೆಯನ್ನು ನಡೆಸ್ತಾರೆ. ಇದೇ ಒಂದು ಧಾರ್ಮಿಕ ಸಭೆಯಿಂದ ನಮ್ಮ ದೇಶದಲ್ಲಿ ಟೋಟಲ್ 30% ಹೊಸ ಕರೋನಾ ಕೇಸಸ್ ಹುಟ್ಟಿಕೊಳ್ಳುತ್ತೆ, ಅಂದರೆ ಡೈರೆಕ್ಟ್ ಆಗಿ ಆ್ಯಂಡ್ ಇಂಡೈರೆಕ್ಟ್ ಆಗಿ. ಆದರೆ ಇದ್ರ ಬಗ್ಗೆ ಇವನು ಒಂದೇ ಒಂದು ಟ್ವೀಟ್ ಹಾಕೋದಿರಲಿ, ಇದ್ರ ಬಗ್ಗೆ ಏನು ಮಾತೇ ಆಡಿಲ್ಲ. ಆದರೆ ಹಿಂದೂ ಧರ್ಮದ ಹಬ್ಬಗಳ ಬಗ್ಗೆ ಅಥವಾ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡ್ತಾನೆ. ಆ್ಯಂಡ್ ಹಿಂದೆ ಇವನು ಬರೀ ಇದೇ ತರಹದ ಕಾಂಟ್ರವರ್ಷಿಯಲ್ ಟ್ವೀಟ್ಗಳನ್ನು ಮಾಡ್ತಾ ಇದ್ದ. ಆದ್ರಿಂದನೇ 2019ರಲ್ಲಿ ಪುಣೆಯಲ್ಲಿ ಲೀಗಲ್ ರೈಟ್ಸ್ ಅಬ್ಸರ್ವೇಟರ್ ಅನ್ನೋ ಒಂದು ಸಂಸ್ಥೆ ಇವನು ಸೋಷಿಯಲ್ ಮೀಡಿಯಾದ ಮೂಲಕ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯನ್ನು ತರ್ತಾ ಇದ್ದಾನೆ ಆ್ಯಂಡ್ ಪಾಕಿಸ್ತಾನ ಪ್ರೇರಿತ ಅಜೆಂಡಾವನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾನೆ ಅಂತ ಪುಣೆಯ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಆದರೆ ಇವನು ಮತ್ತೆ ಇವಾಗ ನಮ್ಮ ದೇಶದ ಜಂಜಿ ಯುವಕರನ್ನ ಮೈಂಡ್ ವಾಶ್ ಮಾಡೋದಕ್ಕೋಸ್ಕರ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ಹೊಸ ಅವತಾರವನ್ನು ಎತ್ಕೊಂಡು ಬಂದಿದ್ದಾನೆ. ಆ್ಯಂಡ್ ಇವನು ಇಂಥ ವರ್ಸ್ಟ್ ಕೆಲಸಗಳನ್ನ ಮಾಡಿರೋದ್ರಿಂದನೇ ಇವನ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಅಫಿಷಿಯಲ್ ಎಕ್ಸ್ ಅಕೌಂಟ್ನ ಭಾರತೀಯ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಇದೆ ಅಂತ ಹೇಳಿ ಇಂಟೆಲಿಜೆನ್ಸಿ ಬ್ಯೂರೋ ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಇದೇ ರಿಪೋರ್ಟ್ ಆಧಾರದ ಮೇಲಿನೇ ಸೆಂಟ್ರಲ್ ಗೌರ್ಮೆಂಟ್ IT ಆಕ್ಟ್ ಸೆಕ್ಷನ್ 69A ಅಡಿಯಲ್ಲಿ ಇವನ ಅಫಿಷಿಯಲ್ ಎಕ್ಸ್ ಅಕೌಂಟನ್ನು ಭಾರತದಲ್ಲಿ ಬ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ಮುಂಬೈ ಮೂಲದ ಒಂದು ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ಒಂದು ಶಾಕಿಂಗ್ ರಿಪೋರ್ಟ್ ಅನ್ನು ಕೊಟ್ಟಿದೆ. ಅಂದರೆ ಈ ರಿಪೋರ್ಟ್ ಪ್ರಕಾರ ಈ CJPಯ ವೈರಲ್ ಕ್ರೇಜ್ ಅನ್ನು ಯೂಸ್ ಮಾಡಿಕೊಂಡು ಇಂಟರ್ನೆಟ್ನಲ್ಲಿ ಕೆಲವು ಫೇಕ್ ಆಂಡ್ರಾಯ್ಡ್ ಆ್ಯಪ್ಸ್ ಅನ್ನು ಬಿಟ್ಟಿದ್ದಾರಂತೆ. ಯಾರಾದರೂ ಯುವಕರು ಈ ಆ್ಯಪ್ಸ್ ಅನ್ನು ಡೌನ್ಲೋಡ್ ಮಾಡಿದರೆ ತಕ್ಷಣ ಅವರ ಪರ್ಸನಲ್ ಡೇಟಾವನ್ನು ಕದ್ದುಕೊಂಡು ಹೋಗುತ್ತಂತೆ. ಆ್ಯಂಡ್ ಈಗಾಗಲೇ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಯುವಕರ ಪರ್ಸನಲ್ ಡೇಟಾವನ್ನು ಕದ್ದುಕೊಂಡು ಹೋಗಿ ಟೆಲಿಗ್ರಾಮ್ ಕಮಾಂಡರ್ ಸೆಂಟರ್ಗೆ ಕಳುಹಿಸಲಾಗಿದೆ ಅಂತೆ. ಆ್ಯಂಡ್ ಈ ಥರ ಇವರು ನಿಮ್ಮ ಪರ್ಸನಲ್ ಡೇಟಾವನ್ನು ಕದ್ದುಕೊಂಡು ಹೋಗೋದ್ರ ಮೂಲಕ ಇವರಿಗೆ ನಿಮ್ಮ ಮನಸ್ಥಿತಿ ಏನು ಅಂತ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇದೇ ಪರ್ಸನಲ್ ಡೇಟಾವನ್ನು ಇಟ್ಕೊಂಡು ಮುಂದೆ ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮ ಬ್ರೈನ್ ವಾಶ್ ಮಾಡೋದಕ್ಕೆ ಬರ್ತಾರೆ. ಆ್ಯಂಡ್ ಪ್ರೆಸೆಂಟ್ ಈಗ ಈ CJP ಮಾಡ್ತಾ ಇರೋದು ಕೂಡ ಅದನ್ನೇ. ಆ್ಯಂಡ್ ನಿಮ್ಮ ಪರ್ಸನಲ್ ಡೇಟಾವನ್ನು ಹ್ಯಾಕರ್ಸ್ ಆ್ಯಂಡ್ ಈ ಥರ ಫೇಕ್ ಪ್ರಾಪಗಂಡವನ್ನು ಕ್ರಿಯೇಟ್ ಮಾಡೋರು ತಮ್ಮ ಲಾಭಕ್ಕೋಸ್ಕರ ಯೂಸ್ ಮಾಡಿಕೊಳ್ತಾರಂತೆ. ಆ್ಯಂಡ್ ಹೇಳ್ತಾ ಹೋದರೆ ಇನ್ನು ತುಂಬಾ ಇದೆ. ಆ ಟಾಪಿಕ್ ನಿಮ್ಗೆ ಅರ್ಥ ಆಗೋದು ತುಂಬಾ ಕಷ್ಟ. ಆ್ಯಂಡ್ ಕೊನೆಗೊಂದು ಮಾತು, ಈ ಥರ ಟೈಮ್ ಬಂದಾಗ ಊಸರವಳ್ಳಿ ಆಟ ಆಡುವಂಥವ್ರ ಹಿಂದೆ ನೀವು ಹೋಗೋದಕ್ಕೆ ಹೋಗಬೇಡಿ ಆ್ಯಂಡ್ ಅವರಿಗೆ ಸಪೋರ್ಟ್ ಕೂಡ ಮಾಡೋದಕ್ಕೆ ಹೋಗಬೇಡಿ. ಇವರಿಂದ ದೇಶಕ್ಕಾಗಲಿ ನಿಮ್ಗಾಗಲಿ ಯಾವುದೇ ತರಹದ ಯೂಸ್ ಇಲ್ಲ. ಆ್ಯಂಡ್ ನಮ್ಮ ದೇಶದ ಜಂಜಿ ಯುವಕರಿಗೆ ಹೇಳೋದೊಂದೇ, ನಮ್ಮ ದೇಶದಲ್ಲಿ ಏನಾದರೂ ತಪ್ಪಾದರೆ ಅದರ ವಿರುದ್ಧ ನೀವು ಇಂಡಿಪೆಂಡೆಂಟ್ ಆಗಿ ಪ್ರಶ್ನೆ ಮಾಡೋದಕ್ಕೆ ಟ್ರೈ ಮಾಡಿ. ಇಂಥ ಹುಳಗಳ ಹಿಂದೆ ಹೋಗೋದಕ್ಕೆ ಹೋಗಬೇಡಿ ಅಷ್ಟೇ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಕೂಡ ಹಾಲ್ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.